ಪ್ರಶಾಂತಿ ಮೇಡಮ್ ಅಂತ ಅಂದ್ಬಿಟ್ಟು ಸಪ್ತಗಿರಿ ಹಾಸ್ಪಿಟಲ್ ನಿಮ್ಗೆ ನಿಯರ್ ಆಗುತ್ತೆ ಹೋಗಿ ಅಂತ ಅಂದ್ಬಿಟ್ಟು ಹೇಳಿದರು. ಆಗ ನಾವು ನಂಬಿಕೆ ಇಟ್ಟು, ಯಾಕಂದ್ರೆ ನಾವು ಇಲ್ಲೇ ನಿಯರ್ ಇರೋದು, ಭೂಮಿಕಾ ಲೇಔಟ್ ಬ್ಯಾಕ್ ಸೈಡ್ ಇದ್ದೀವಿ. ಅವಾಗ ಓಕೆ ಸಪ್ತಗಿರಿ ಅದ್ರ ಹತ್ರ ಆಗುತ್ತೆ, ನಾವು ಓಡಾಡೋದು ಎಲ್ಲ ಅಂತ ಅಂದ್ಬಿಟ್ಟು ಬೇಗನೆ ಬಂದ್ವಿ. ಒಂದು 5:15ಗೆ ಬಂದ್ವಿ. ಭಾಳ ಖುಷಿ ಅಂತ ಏನಂದರೆ ಇಲ್ಲಿ ಸಪ್ತಗಿರಿಯಲ್ಲಿ ಭಾಳ ತುಂಬ ಖುಷಿ ಆಗುತ್ತೆ. ಪೇಷಂಟು ಕರ್ಕೊಂಡು ಬಂದ ತಕ್ಷಣವೇ ಅಮೌಂಟ್ ಏನೂ ಕೇಳೋದಿಲ್ಲ, ಡೈರೆಕ್ಟ್ ಒಂದೇ ಸರಿ ಮಾಮೂಲಿ ಅಡ್ಮಿಷನ್ ಆಗಿಬಿಡುತ್ತೆ. ಆಮೇಲೆ ಅದೇನು ಪ್ರೊಸೀಜರ್ ಏನಿದೆ ಕೆಳಗಡೆ ಹೋಗಿ ಅಥವಾ ಅಡ್ಮಿಷನ್ನು ಮತ್ತೊಂದು ಮಗದೊಂದು ಮತ್ತು ಟ್ರೀಟ್ಮೆಂಟ್ ಮಾತ್ರ ತುಂಬ ಚೆನ್ನಾಗಿ ಕೊಡ್ತಾ ಇದ್ರು. ಈಗ ನಮಗೆ 170 ಇದ್ದಿದ್ದು 190 ಆಯಿತು, 190 ಹೋಗಿ 210 ಆಗೋಯ್ತು. ಅಲ್ಲಿಗೂ 1 ವೀಕು ನಾವು ಅಂದರೆ ಟ್ರೈ ಮಾಡಿದ್ವಿ. ಪ್ರತಿಯೊಬ್ಬರು ಡಾಕ್ಟ್ರು ತುಂಬ ಚೆನ್ನಾಗಿ ಟ್ರೈ ಮಾಡಿದ್ರು. ಅದು ಯಾವ ಲೆವೆಲ್ಗೆ ಅಂದರೆ ಬಿ ಪಿನೂ ಇದು ಹೈ ಲೆವೆಲ್ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾನೇ ಇಲ್ಲ. ನಮಗೆ ಟೆನ್ಷನ್ನು ಆ ಕರೆದು ಲಾಸ್ಟಿಗೆ ಹೇಳಿರಿ, ಇಲ್ಲ ಪಾಪನ್ನ ನಾವು ತೆಗಿಲೇಬೇಕಾಗುತ್ತೆ, ಯಾಕಂದ್ರೆ ಬಿ ಪಿ ಕಂಟ್ರೋಲ್ ಆಗ್ತಾ ಇಲ್ಲ, ತಾಯಿಗೂ ಪ್ರಾಬ್ಲಮ್ ಆಗುತ್ತೆ ಅಥವಾ ಮಗುಗೂ ಪ್ರಾಬ್ಲಮ್ ಆಗುತ್ತೆ, ಏನು ಮಾಡ್ತೀರಾ ಅಂತ ಅಂದ್ಬಿಟ್ಟು ಪ್ರಶಾಂತಿ ಮೇಡಮ್ ಮತ್ತು ಸ್ಟಾಫ್ ಅಂದರೆ ಡಾಕ್ಟರ್ ಸ್ಟಾಫು ಅವರೆಲ್ಲ ಹಿಂಗೆ ನಮ್ಗೆ ಸಜೆಷನ್ ಮಾಡಿದ್ರು. ಆವಾಗ ನಮಗೆ ಹೌದಾ ಏನು ಮಾಡೋದು ಮೇಡಮ್ ಅಂತಂದ್ರೆ ಅವಾಗ ಒಂದು ಸೈನ್ ಬೇರೆ ಹಾಕ್ಸ್ಕೊಂಡ್ರೆ ಆಯಿತು. ನಾನು ಒಂದು ನಂಬಿಕೆ ಇಟ್ಟು ಆಯಿತು ಓಕೆ. ಸ್ಟಾರ್ಟಿಂಗಲ್ಲಿ ನನಗೊಂದು ಸ್ವಲ್ಪ ಧೈರ್ಯ ಕಡಿಮೆ, ಯಾಕಂದರೆ 760 ಗ್ರಾಮು 26 ವೀಕ್ನಲ್ಲಿ ಅಂತ ಅಂದ್ಬಿಟ್ಟು ಅಲ್ಲಿ ತೋರಿಸಿದ್ದು. ಅಲ್ಲಿ 140 ಗ್ರಾಮ್ ಅಥವಾ ಲೆಸ್ ಆಗ್ಬೋದು ಅಥವಾ ಪ್ಲಸ್ ಆಗ್ಬೋದು. ಮೊದಲೇ ಹೇಳಿದ್ರು ಸರ್ 1 kg ಒಂದು ಲೆವೆಲ್ಗೆ ಇದ್ದರೆ ಪಾಪು ಚೆನ್ನಾಗಿರುತ್ತೆ. ಅಲ್ಲಿ 760 ಇರುತ್ತೋ 580 ಇರುತ್ತೋ 500 ಇರುತ್ತೋ ಗೊತ್ತಿಲ್ಲ, ಆದರೂ ಟ್ರೈ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಓಕೆ ಸರ್ ಟ್ರೈ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೆಂಗೋ ದೇವ್ರ ದಯೆಯಿಂದ ಸುಸೂತ್ರವಾಗಿ ನಾರ್ಮಲ್ ಡೆಲಿವರಿನೇ ಆಯಿತು. ಭಾಳ ಖುಷಿಯಾಗಿತ್ತು, ಯಾಕಂದರೆ ಅದು ಏನು ಸಿಜರಿನ್ ಮತ್ತೊಂದು ಅಂದ್ರೆ ಟ್ರೀಟ್ಮೆಂಟ್ ಇತ್ತು. ಟ್ರೀಟ್ಮೆಂಟೆಲ್ಲ ಆದಾಗ ನಮ್ಗೆ ಭಾಳ ಖುಷಿಯಾಗೋಯಿತು. ಡೆಲಿವರಿ ಆಗಿ ನೆಕ್ಸ್ಟ್ ದಿನದಲ್ಲೇ ಸರ್ ಭೇಟಿ ಕೊಟ್ಟರು, ಆ ಹಾಸ್ಪಿಟಲ್ಗೆ ರಮೇಶ್ ಸರ್ ಭೇಟಿ ಕೊಟ್ಟರು. ಉದಯ್ ಸರ್ ನಂಬರ್ ಇಟ್ಕೊಳ್ಳಿ, ಅನಿತಾ ಬೇಬಿ ಅಲ್ವಾ, ಉದಯ್ ಸರ್ ನಂಬರ್ ಇಟ್ಕೊಳ್ಳಿ, ನಂಬರ್ ಕೊಟ್ಟಿದ್ದಾರೆ ಸರ್. NIC-ನಲ್ಲಿದ್ವಿ, ಸ್ವಲ್ಪ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವತ್ತು ಹೇಳೋಗಿತ್ತು. ಆ ನಂಬರ್ ಕೊಟ್ಟಿದ್ದು ಇನ್ನೂ ನಮಗೆ ತುಂಬ ಚೆನ್ನಾಗಿ ಒಂಥರ ಈಗಲೂ ಅಂದರೆ ಯಾವ ಲೆವೆಲ್ಗೆ ಕೇರ್ ತಗೊಳ್ತಾ ಇದ್ದಾರೆ ಅಂದರೆ ಇಲ್ಲಿ ಸಪ್ತಗಿರಿ ಹಾಸ್ಪಿಟ್ಲಲ್ಲಿ ತುಂಬ ಚೆನ್ನಾಗಿ ಪ್ರತಿಯೊಬ್ಬರು ಎಲ್ಲ ಡಾಕ್ಟ್ರು ಅಂದರೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆದರೂ ಒಬ್ಬರ ಹೆಸರು ಅಥವಾ ಇಬ್ಬರ ಹೆಸರು ಅಂತ ಅಂದ್ಬಿಟ್ಟು ಏನಿಲ್ಲ, ಪ್ರತಿಯೊಬ್ಬರು ಡಾಕ್ಟ್ರು 15 ಜನ ಡಾಕ್ಟ್ರು ಬರೋರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ.